ಸಿದ್ದರಾಮಯ್ಯನವರನ್ನು ಅಷ್ಟು ಸುಲಭವಾಗಿ ಕೆಳಗಿಳಿಸೋಕ್ಕಾಗತ್ತಾ? ಮುಡಾ ಹಗರಣದ ಬಳಿಕ ಕೆಲ ಕಾಂಗ್ರೆಸ್ಸಿಗರು ಖುಷಿಯಾಗಿರ್ತಾರೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಹೋದರೆ ನಮಗೆ ಅವಕಾಶ ಇದೆ ಅಂತೇಳಿ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ. ಯಡಿಯೂರಪ್ಪ ಕೆಳಗಿಳಿಯುವಾಗ ಖುಷಿ ಪಟ್ಟಿಲ್ವಾ ಎಲ್ಲರೂ ಕೂಡ? ಬಟ್ ಆಗೋದಷ್ಟು ಈಸಿನ ಅಲ್ಲ. ಅದು ಯೋಗ ಬೇಕು, ಯೋಗ್ಯತೆನೂ ಬೇಕು ಒಮ್ಮೊಮ್ಮೆ ಅಲ್ವಾ? ಬಿ ಜೆ ಪಿಯಲ್ಲಿ ಅನಂತಕುಮಾರ್ ಆಗೇ ಆಗ್ತಾರೆ ಅಂತಿತ್ತು, ಆಗಲೇ ಇಲ್ಲ ಯಾವತ್ತೂ ಕೂಡ. ಖರ್ಗೆ ಇನ್ನೂ ಕೂಡ ಆಗಿಲ್ಲ. ಕೆಲವರಿಗೆ ಅದು ಯೋಗ ಬೇಕು. ಇರಲಿ, ಈಗ ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿ ಕನಸು ಕಾಣ್ತಿದ್ದಾರೆ. ಕೆಲ ನಾಯಕರು ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೆ. ಆದರೆ ದೆಹಲಿ ನಾಯಕರು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವ ಮನಸ್ಸು ಮಾಡ್ತಾ ಇಲ್ಲ, ಮಾಡೋದಿಲ್ಲ. ಈಗಾಗಲೇ ಕಾಂಗ್ರೆಸ್ನ ಕೆಲವರಿಗೆ ಸಿ ಎಂ ಕುರ್ಚಿಯ ಕನಸಿದೆ. ಸಿದ್ದು ಹೂ ಅಂದರೆ ಸರ್ಕಾರವನ್ನೇ ಬೀಳಿಸುವ ಬಂಟರುಂಟು. ಅದು ಸಿದ್ದರಾಮಯ್ಯ ಏನು ಮಾಡ್ಬೋದು ಅಂತ ಹೇಳಿದ್ವಿ. ಕೆಳಗಿಳಿಸಿದ ತಕ್ಷಣ ಆಯಿತು ನಾನು ಹೋಗ್ಬಿಡ್ತೀನಿ, ಸಿದ್ದರಾಮಯ್ಯ ನೋಡಿಲ್ಲ ಆರಾಮ್ಸೆ ಕೂತ್ಕೊಂಡ್ಬಿಡ್ತೀನಿ ಅಂತ ಜಯಮಾನನ ಸಿದ್ದರಾಮಯ್ಯಂದು? ಸಿದ್ದರಾಮಯ್ಯ ಹೂಂಕರಿಸಿದ್ರೆ ಏನಾಗ್ಬಿಡುತ್ತೆ, ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದರೆ ಸರ್ಕಾರ ಖತಮ ಆಗುತ್ತೆ. ಫ್ಲ್ಯಾಶ್ ಬ್ಯಾಕ್ ಹೋಗಿ 40 MLA ಅಂತ ಹೇಳಿದಂಥದ್ದು ವಿಚಾರ. ಸತೀಶ್ ನೇತೃತ್ವದ ಪಡೆಯಲು ಒಂದೇ ಅಜೆಂಡಾ ಏನು? ಸಿದ್ದರಾಮಯ್ಯ ಸಿ ಎಂ ಹುದ್ದೆಯಿಂದ ಇಳಿಬಾರ್ದು. ಇಳಿದ್ರೆ ಬೇರೆಯವ್ರಿಗೆ ಹೋಗುತ್ತೆ, ಕೊಟ್ಟರೆ ನಮಗೆ ಕೊಡಬೇಕು. ಈ ಟೈಮಲ್ಲಿ ರೆಡಿ ಇಲ್ಲ. ಸಿದ್ದರಾಮಯ್ಯ ಸಿ ಎಂ ಹುದ್ದೆಯಿಂದ ಇಳಿಬಾರ್ದು ಅಷ್ಟೇ. ಯಾರು ಹೇಳೋದು? ಸತೀಶ್ ಜಾರಕಿಹೊಳಿ. ಸಿದ್ದು ಪಟ್ಟ ಬಿಡುವ ಸ್ಥಿತಿ ಬಂದರೆ ಸಿದ್ದರಾಮಯ್ಯ ಹೇಳಿದವರಿಗೆ ಪಟ್ಟ ಕಟ್ಟಬೇಕು. ತಮಗಾಗದವರಿಗೆ ಸಿ ಎಂ ಪಟ್ಟ ಕಟ್ಟಿದ್ದರೆ ನಾವು ಕೈ ಕೊಡುವುದಕ್ಕೂ ಸಿದ್ಧ ಅನ್ನುವಂಥ ಒಂದು ಬಾಂಬನ್ನು ಆಲ್ರೆಡಿ ಸತೀಶ್ ಜಾರಕಿಹೊಳಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅಂದರೆ ವರಿಷ್ಠರು ಬೆದರೋದಕ್ಕೆ ಮತ್ತೊಂದು ಕಾರಣವಿದೆ. ಅದು ಬೇರೇನೂ ಅಲ್ಲ, ಸಿದ್ದರಾಮಯ್ಯ ಬೆನ್ನಿಗಿರುವ ಕುರುಬ ಸೈನ್ಯ. ಕುರುಬರ ಗತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು. ಈ ಅಹಿಂದಾದಲ್ಲಿ ಮೇಯ್ನ್ ಅಲ್ಪಸಂಖ್ಯಾತರು, ಜಮೀರ್ ಅಹ್ಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಕಾರಣಕ್ಕಾಗಿ ಮತ್ತು ಡಿ ಕೆ ಶಿವಕುಮಾರ್ ಕಾರಣಕ್ಕಾಗಿ ಹಿಂದುಳಿದ ವರ್ಗ ಬಹಳ ಪ್ರಮುಖವಾಗಿ ಕುರುಬರು ಬರ್ತಾರೆ, ದಲಿತರು. ಈ ಅಹಿಂದ ವರ್ಗದ ನಾಯಕ, ಅದರಲ್ಲಿ 95% ಕುರುಬ ಸಮುದಾಯ ಇವರಿಗೆ ಓಟ್ ಹಾಕುತ್ತೆ. 40 ಲಕ್ಷ ಜನ ಇದ್ದಾರೆ. 175 ಕ್ಷೇತ್ರಗಳಲ್ಲಿ 15,000 ಜನ ಇದ್ದಾರೆ. ಕರ್ನಾಟಕದಲ್ಲಿ 45 ಲಕ್ಷದಷ್ಟಿರುವ ಕುರುಬ ಸಮುದಾಯ. ಈಗಾಗಲೇ ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದಿದ್ದಾರೆ ಕುರುಬರು. 1990ರಲ್ಲಿ ವೀರೇಂದ್ರ ಪಾಟೀಲರನ್ನು ಕೆಳಗಿಳಿಸಿದ ನಂತರ ಹೈಕಮಾಂಡ್ ಕೆಳಗಿಳಿಸಿಬಿಡುತ್ತೆ. ಅಂದು 175 ಬಂದಿರುತ್ತೆ. ವೀರೇಂದ್ರ ಪಾಟೀಲ್ 1989ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು? 175. ಕಾಂಗ್ರೆಸ್ ಇವರು 136. ಇದೆಲ್ಲ ಕಾಂಜಿ ಪಿಂಜಿ 175ರ ಮುಂದೆ. ಯಾವಾಗ ವೀರೇಂದ್ರ ಪಾಟೀಲ್ ಅವರು ಅಸೌಖ್ಯ ಅನ್ನೋ ಕಾರಣಕ್ಕಾಗಿ ಕೆಳಗಿಳಿಸಿಬಿಡ್ತಾರೆ, ನೆಕ್ಸ್ಟ್ ಕಾಂಗ್ರೆಸ್ ಎಷ್ಟು ಗೊತ್ತಾ ಬರೋದು? 34. ಅವತ್ತು ತಿರುಗಿ ಹೋದವರು ಲಿಂಗಾಯತರು ಇಲ್ಲಿ ತನಕ ಬಂದಿಲ್ಲ. ಈಗ ಕುರುಬರನ್ನು ಬಿಡೋದಕ್ಕೆ ಕಾಂಗ್ರೆಸ್ಗೆ ತಲೆ ಕೆಟ್ಟಿದೆಯಾ? ಇದುವರೆಗೂ ಕಾಂಗ್ರೆಸ್ ಜೊತೆ ಬಂದಿಲ್ಲ ಲಿಂಗಾಯತರು ಬಿಕಾಸ್ ಆಫ್ ವೀರೇಂದ್ರ ಪಾಟೀಲ್. ಈ ಅಹಿಂದ ವರ್ಗ ಇದೆಯಲ್ಲ, ಅಹಿಂದ ವರ್ಗ ಮತ್ತು ಎಸ್ಪೆಷಲಿ ಒಕ್ಕಲಿಗ ಸಮುದಾಯ, ಡಿ ಕೆ ಶಿವಕುಮಾರ್, ಯಡಿಯೂರಪ್ಪನವರಿಗೆ ಅನ್ಯಾಯ ಆಯಿತು ಅನ್ನೋ ಕಾರಣಕ್ಕಾಗಿ ಲಿಂಗಾಯತರು ಈ ಬಾರಿ ಕಾಂಗ್ರೆಸ್ಗೆ ಓಟ್ ಹಾಕಿದರು. ಈಗ ಅಹಿಂದ ವರ್ಗ ಮೇನ್, ಅಹಿಂದ ವರ್ಗಗಳ ಹಿರಿಯಣ್ಣನಂತಿರುವ ಕುರುಬ ಸೈನ್ಯ 95% ಕುರುಬರು ಕಾಂಗ್ರೆಸ್ಗೆ ಓಟ್ ಹಾಕೋದು ಬಿಕಾಸ್ ಆಫ್ ಸಿದ್ದರಾಮಯ್ಯ. ಕುರುಬರೇನಾದರೂ ತಿರುಗಿ ಬಿದ್ದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಉಡಿಸ್ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಹಿಂದ ಮತ ಬ್ಯಾಂಕ್ ಛಿದ್ರವಾದರೂ ಆಗಬಹುದು, ಆಗಲೂ ಸರ್ಕಾರ ಉಳಿಯಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಸಿ ಎಂ ಪಟ್ಟ ಬಿಟ್ಟು ಕೊಟ್ಟರೆ, ಇವರು ಆಮೇಲೆ ಇನ್ನೊಂದಿದೆ, ಆಯ್ತು ಬಿಟ್ಟು ಕೊಟ್ಟರಪ್ಪ ಸಿದ್ದರಾಮಯ್ಯ, ಬೇರೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವರನ್ನು ಮಣಿಸೋದು ಬಿ ಜೆ ಪಿಗೆ ಭಾಳ ಸುಲಭ. ಈ ನಿಜವಾದ ಬಂಡೆ ಸಿದ್ದರಾಮಯ್ಯನವರನ್ನು ಈ ಮೂಡಾ ಮತ್ತು ಗೂಡಾದಲ್ಲೇ ಹಾಕಿಸಬೇಕು, ಬೇರೆ ಏನಿಲ್ಲ. ಉಳಿದ ಎಲ್ಲ ನಾಯಕರಿಗೆ ಸಾವಿರ ಕೆಲವು ಸಮಸ್ಯೆಗಳಿದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದರೆ ಆ ಮುಖ್ಯಮಂತ್ರಿ ಪಟ್ಟಕ್ಕೆ ಅಷ್ಟಂತಿರೋದಿಲ್ಲ. ಒಂದು ಮಾತು ಕೇಳಿ ಬಂದ, ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಮತ್ತೆ ಕೇಸ್ ಹಾಕಿ ಒಳಗಾಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬಂದಿತ್ತಲ್ವಾ? ಹೇಳಿದ್ದು ನಾನು. ಇಷ್ಟವೋ ಕಷ್ಟವೋ ಕಾಂಗ್ರೆಸ್ಸಿಗರೀಗೀಗ ಸಿದ್ದು ಉಳಿಯಲೇಬೇಕು. ಒಂದು ರೀತಿಯಲ್ಲಿ ಬಿಸಿ ತುಪ್ಪ ನುಂಗೋಂಗಿಲ್ಲ, ಉಗುಳೋಂಗಿಲ್ಲ, ಹಂಗಾಗ್ಬಿಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸಿದ್ದರಾಮಯ್ಯನವರನ್ನು ಅಷ್ಟು ಸುಲಭವಾಗಿ ಕೆಳಗಿಳಿಸೋಕ್ಕಾಗತ್ತಾ? ಮುಡಾ ಹಗರಣದ ಬಳಿಕ ಕೆಲ ಕಾಂಗ್ರೆಸ್ಸಿಗರು ಖುಷಿಯಾಗಿರ್ತಾರೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಹೋದರೆ ನಮಗೆ ಅವಕಾಶ ಇದೆ ಅಂತೇಳಿ ಎಲ್ಲ ಪಕ್ಷಗಳಲ್ಲೂ ಇರ್ತಾರೆ. ಯಡಿಯೂರಪ್ಪ ಕೆಳಗಿಳಿಯುವಾಗ ಖುಷಿ ಪಟ್ಟಿಲ್ವಾ ಎಲ್ಲರೂ ಕೂಡ? ಬಟ್ ಆಗೋದಷ್ಟು ಈಸಿನ ಅಲ್ಲ. ಅದು ಯೋಗ ಬೇಕು, ಯೋಗ್ಯತೆನೂ ಬೇಕು ಒಮ್ಮೊಮ್ಮೆ ಅಲ್ವಾ? ಬಿ ಜೆ ಪಿಯಲ್ಲಿ ಅನಂತಕುಮಾರ್ ಆಗೇ ಆಗ್ತಾರೆ ಅಂತಿತ್ತು, ಆಗಲೇ ಇಲ್ಲ ಯಾವತ್ತೂ ಕೂಡ. ಖರ್ಗೆ ಇನ್ನೂ ಕೂಡ ಆಗಿಲ್ಲ. ಕೆಲವರಿಗೆ ಅದು ಯೋಗ ಬೇಕು. ಇರಲಿ, ಈಗ ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿ ಕನಸು ಕಾಣ್ತಿದ್ದಾರೆ. ಕೆಲ ನಾಯಕರು ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದ್ರೆ. ಆದರೆ ದೆಹಲಿ ನಾಯಕರು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವ ಮನಸ್ಸು ಮಾಡ್ತಾ ಇಲ್ಲ, ಮಾಡೋದಿಲ್ಲ.
ಈಗಾಗಲೇ ಕಾಂಗ್ರೆಸ್ನ ಕೆಲವರಿಗೆ ಸಿ ಎಂ ಕುರ್ಚಿಯ ಕನಸಿದೆ. ಸಿದ್ದು ಹ್ಞೂ ಅಂದರೆ ಸರ್ಕಾರವನ್ನೇ ಬೀಳಿಸುವ ಬಂಟರುಂಟು. ಅದು ಸಿದ್ದರಾಮಯ್ಯ ಏನು ಮಾಡ್ಬೋದು ಅಂತ ಹೇಳಿದ್ವಿ. ಕೆಳಗಿಳಿಸಿದ ತಕ್ಷಣ ಆಯಿತು ನಾನು ಹೋಗ್ಬಿಡ್ತೀನಿ, ಸಿದ್ದರಾಮಯ್ಯ ನೋಡಿಲ್ಲ ಆರಾಮ್ಸೆ ಕೂತ್ಕೊಂಡ್ಬಿಡ್ತೀನಿ ಅಂತ ಜಯಮಾನನ ಸಿದ್ದರಾಮಯ್ಯಂದು. ಸಿದ್ದರಾಮಯ್ಯ ಹೂಂಕರಿಸಿದ್ರೆ ಏನಾಗ್ಬಿಡುತ್ತೆ, ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಿದರೆ ಸರ್ಕಾರ ಖತಮ ಆಗತ್ತೆ. ಫ್ಲ್ಯಾಶ್ ಬ್ಯಾಕ್ ಹೋಗಿ 40 MLA ಅಂತ ಹೇಳಿದಂಥದ್ದು ವಿಚಾರ. ಸತೀಶ್ ನೇತೃತ್ವದ ಪಡೆಯಲು ಒಂದೇ ಅಜೆಂಡಾ ಏನು, ಸಿದ್ದರಾಮಯ್ಯ ಸಿ ಎಂ ಹುದ್ದೆಯಿಂದ ಇಳಿಬಾರ್ದು, ಇಳಿದ್ರೆ ಬೇರೆಯವ್ರಿಗೆ ಹೋಗುತ್ತೆ, ಕೊಟ್ಟರೆ ನಮಗೆ ಕೊಡಬೇಕು, ಈ ಟೈಮಲ್ಲಿ ರೆಡಿ ಇಲ್ಲ, ಸಿದ್ದರಾಮಯ್ಯ ಸಿ ಎಂ ಹುದ್ದೆಯಿಂದ ಇಳಿಬಾರ್ದು ಅಷ್ಟೇ. ಯಾರು ಹೇಳೋದು? ಸತೀಶ್ ಜಾರಕಿಹೊಳಿ. ಸಿದ್ದು ಪಟ್ಟ ಬಿಡುವ ಸ್ಥಿತಿ ಬಂದರೆ ಸಿದ್ದರಾಮಯ್ಯ ಹೇಳಿದವರಿಗೆ ಪಟ್ಟ ಕಟ್ಟಬೇಕು. ತಮಗಾಗದವರಿಗೆ ಸಿ ಎಂ ಪಟ್ಟ ಕಟ್ಟಿದ್ದರೆ ನಾವು ಕೈ ಕೊಡುವುದಕ್ಕೂ ಸಿದ್ಧ ಅನ್ನುವಂಥ ಒಂದು ಬಾಂಬನ್ನು ಆಲ್ರೆಡಿ ಸತೀಶ್ ಜಾರಕಿಹೊಳಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅಂದರೆ ವರಿಷ್ಠರು ಬೆದರೋದಕ್ಕೆ ಮತ್ತೊಂದು ಕಾರಣವಿದೆ. ಅದು ಬೇರೇನೂ ಅಲ್ಲ, ಸಿದ್ದರಾಮಯ್ಯ ಬೆನ್ನಿಗಿರುವ ಕುರುಬ ಸೈನ್ಯ. ಕುರುಬ ಸೈನ್ಯ, ಕುರುಬರ ಗತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು. ಈ ಅಹಿಂದಾದಲ್ಲಿ ಮೇಯ್ನ್ ಅಲ್ಪಸಂಖ್ಯಾತರು, ಜಮೀರ್ ಅಹ್ಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಕಾರಣಕ್ಕಾಗಿ ಮತ್ತು ಡಿ ಕೆ ಶಿವಕುಮಾರ್ ಕಾರಣಕ್ಕಾಗಿ ಹಿಂದುಳಿದ ವರ್ಗ, ಬಹಳ ಪ್ರಮುಖವಾಗಿ ಕುರುಬರು ಬರ್ತಾರೆ, ದಲಿತರು, ಈ ಅಹಿಂದ ವರ್ಗದ ನಾಯಕ. ಅದರಲ್ಲಿ 95% ಕುರುಬ ಸಮುದಾಯ ಇವರಿಗೆ ಓಟ್ ಹಾಕುತ್ತೆ. 40 ಲಕ್ಷ ಜನ ಇದ್ದಾರೆ. 175 ಕ್ಷೇತ್ರಗಳಲ್ಲಿ 15,000 ಜನ ಇದ್ದಾರೆ. ಕರ್ನಾಟಕದಲ್ಲಿ 45 ಲಕ್ಷದಷ್ಟಿರುವ ಕುರುಬ ಸಮುದಾಯ. ಈಗಾಗಲೇ ರಾಜ್ಯಪಾಲರ ವಿರುದ್ಧ ಸಿಡಿದೆದ್ದಿದ್ದಾರೆ ಕುರುಬರು. 1990ರಲ್ಲಿ ವೀರೇಂದ್ರ ಪಾಟೀಲರನ್ನು ಕೆಳಗಿಳಿಸಿದ ನಂತರ ಹೈಕಮಾಂಡ್ ಕೆಳಗಿಳಿಸಿಬಿಡುತ್ತೆ. ಅಂದು 175 ಬಂದಿರುತ್ತೆ. ವೀರೇಂದ್ರ ಪಾಟೀಲ್ 1989ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎಷ್ಟು? 175. ಕಾಂಗ್ರೆಸ್ ಇವರು 136. ಇದೆಲ್ಲ ಕಾಂಜಿ ಪಿಂಜಿ 175ರ ಮುಂದೆ. ಯಾವಾಗ ವೀರೇಂದ್ರ ಪಾಟೀಲ್ ಅವರು ಅಸೌಖ್ಯ ಅನ್ನೋ ಕಾರಣಕ್ಕಾಗಿ ಕೆಳಗಿಳಿಸಿಬಿಡ್ತಾರೆ, ನೆಕ್ಸ್ಟ್ ಕಾಂಗ್ರೆಸ್ ಎಷ್ಟು ಗೊತ್ತಾ ಬರೋದು? 34. ಅವತ್ತು ತಿರುಗಿ ಹೋದವರು ಲಿಂಗಾಯತರು ಇಲ್ಲಿ ತನಕ ಬಂದಿಲ್ಲ. ಈಗ ಕುರುಬರನ್ನು ಬಿಡೋದಕ್ಕೆ ಕಾಂಗ್ರೆಸ್ಗೆ ತಲೆ ಕೆಟ್ಟಿದೆಯಾ? ಇದುವರೆಗೂ ಕಾಂಗ್ರೆಸ್ ಜೊತೆ ಬಂದಿಲ್ಲ ಲಿಂಗಾಯತರು ಬಿಕಾಸ್ ಆಫ್ ವೀರೇಂದ್ರ ಪಾಟೀಲ್. ಈ ಅಹಿಂದ ವರ್ಗ ಇದೆಯಲ್ಲ, ಅಹಿಂದ ವರ್ಗ ಮತ್ತು ಎಸ್ಪೆಷಲಿ ಒಕ್ಕಲಿಗ ಸಮುದಾಯ, ಡಿ ಕೆ ಶಿವಕುಮಾರ್, ಯಡಿಯೂರಪ್ಪನವರಿಗೆ ಅನ್ಯಾಯ ಆಯಿತು ಅನ್ನೋ ಕಾರಣಕ್ಕಾಗಿ ಲಿಂಗಾಯತರು ಈ ಬಾರಿ ಕಾಂಗ್ರೆಸ್ಗೆ ಓಟ್ ಹಾಕಿದರು. ಈಗ ಅಹಿಂದ ವರ್ಗ ಮೇನ್, ಅಹಿಂದ ವರ್ಗಗಳ ಹಿರಿಯಣ್ಣನಂತಿರುವ ಕುರುಬ ಸೈನ್ಯ 95% ಕುರುಬರು ಕಾಂಗ್ರೆಸ್ಗೆ ಓಟ್ ಹಾಕೋದು ಬಿಕಾಸ್ ಆಫ್ ಸಿದ್ದರಾಮಯ್ಯ. ಕುರುಬರೇನಾದರೂ ತಿರುಗಿ ಬಿದ್ದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಉಡಿಸ್ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಹಿಂದ ಮತ ಬ್ಯಾಂಕ್ ಛಿದ್ರವಾದರೂ ಆಗಬಹುದು, ಆಗಲೂ ಸರ್ಕಾರ ಉಳಿಯಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಸಿ ಎಂ ಪಟ್ಟ ಬಿಟ್ಟು ಕೊಟ್ಟರೆ ಇವರು ಆಮೇಲೆ ಇನ್ನೊಂದಿದೆ, ಆಯ್ತು ಬಿಟ್ಟು ಕೊಟ್ಟರಪ್ಪ ಸಿದ್ದರಾಮಯ್ಯ, ಬೇರೆ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವರನ್ನು ಮಣಿಸೋದು ಬಿ ಜೆ ಪಿಗೆ ಭಾಳ ಸುಲಭ. ಈ ನಿಜವಾದ ಬಂಡೆ ಸಿದ್ದರಾಮಯ್ಯನವರನ್ನು ಈ ಮೂಡ ಮತ್ತು ಗೂಡಾದಲ್ಲೇ ಹಾಕಿಸಬೇಕು, ಬೇರೆ ಏನಿಲ್ಲ. ಉಳಿದ ಎಲ್ಲ ನಾಯಕರಿಗೆ ಸಾವಿರ ಕೆಲವು ಸಮಸ್ಯೆಗಳಿದೆ. ಹಾಗಾಗಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದರೆ ಆ ಮುಖ್ಯಮಂತ್ರಿ ಪಟ್ಟಕ್ಕೆ ಅಷ್ಟಂತಿರೋದಿಲ್ಲ. ಒಂದು ಮಾತು ಕೇಳಿ ಬಂದ, ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ಮತ್ತೆ ಕೇಸ್ ಹಾಕಿ ಒಳಗಾಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬಂದಿತ್ತಲ್ವಾ? ಹೇಳಿದ್ದು ನಾನು, ಇಷ್ಟವೋ ಕಷ್ಟವೋ ಕಾಂಗ್ರೆಸ್ಸಿಗರೀಗೀಗ ಸಿದ್ದು ಉಳಿಯಲೇಬೇಕು. ಒಂದು ರೀತಿಯಲ್ಲಿ ಬಿಸಿ ತುಪ್ಪ ನುಂಗೋಂಗಿಲ್ಲ ಉಗುಳೋಂಗಿಲ್ಲ, ಹಂಗಾಗ್ಬಿಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ.